ಕನ್ನಡಿಗರಿಗೆ ಒಂದು ಖುಷಿ ಸಂಗತಿ ಅಂತ ಅಂದ್ರೆ ಆಸ್ಕರ್ ರೇಸ್ನಲ್ಲಿ ಕಾಂತಾರ ಚಾಪ್ಟರ್ 1 ಆಯ್ಕೆಯಾಗಿದೆ. ಹೌದು, ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ 2 ಚಿತ್ರ ಸ್ಪರ್ಧೆಗೆ ಇಳಿದಿವೆ. ಭಾರತದಿಂದ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಆಸ್ಕರ್ ಸಿಕ್ತು ಅಂತಲ್ಲ, ಇದು ಆಸ್ಕರ್ ರೇಸ್ನಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ತಾರೆ. ಒಂದು ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ 1, ಎರಡನೇದು ಅನುಪಮ್ ಖೇರ್ ನಟನೆಯ ತಾನ್ವಿ ದಿ ಗ್ರೇಟ್. ಭಾರತದಿಂದ ಆಯ್ಕೆ ಆಗಿರುವಂತಹ ಸಿನಿಮಾಗಳ ಅಧಿಕೃತ ಪಟ್ಟಿಯಲ್ಲಿ ಈ 2 ಸಿನಿಮಾಗಳಿದೆ. 201 ಸಿನಿಮಾಗಳ ಪಟ್ಟಿಯಲ್ಲಿ ಕಾಂತಾರ 1 ಕೂಡ ಆಯ್ಕೆ ಆಗಿದೆ. ಇದು ಖುಷಿ ವಿಚಾರ. ಆಮೇಲೆ ಆಸ್ಕರ್ ಸಿಕ್ಕೇ ಬಿಡ್ತು ಅನ್ನುವಂಥದ್ದೇನಲ್ಲ, ಆದರೆ ಆಸ್ಕರ್ ಸ್ಪರ್ಧೆಗೆ ಇಳಿದಿದೆ ಅನ್ನುವಂಥದ್ದೇ ಮೊದಲಿಗೆ ಖುಷಿ ವಿಚಾರ. ಮುಂದೆ ಹೋಪ್ಫುಲಿ ಆಸ್ಕರ್ ಸಿಗ್ಲಿ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ, ನಮ್ಮ ಹಾರೈಕೆ ಅಥವಾ ಕನ್ನಡಿಗರ ಒಂದು ಆಶಯ ಕೂಡ ಹೌದು. ಆಮೇಲೆ ಸಿನಿಮಾ ಭಾಳ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು. ಇದು ಯಾವ ವಿಭಾಗದಲ್ಲಿ ಏನು ಎತ್ತ ಅನ್ನುವಂಥದ್ದನ್ನ ಆಸ್ಕರಲ್ಲಿ ಭಾಳ ಪಟ್ಟಿರುತ್ತೆ. ಆಮೇಲೆ ಇನ್ನೊಂದು ನಾವು ಈ ಕೆಲ ತಂತ್ರಜ್ಞರೆಲ್ಲ ಹೇಳ್ತಾ ಇದ್ದಂಥದ್ದು ಅದೇ, ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲೇ ಈ ಆಸ್ಕರ್ಗೆ ಸಂಬಂಧಪಟ್ಟಾಗಿನ ಕೆಲ ನಾರ್ಮ್ಸ್ ಇರುತ್ತಲ್ವ, ಬೇಕಾದಷ್ಟು ನಾರ್ಮ್ಸ್ ಇರುತ್ತೆ. ಇಂತಿಂಥ ರೀತಿಯಾಗಿ ಸಿನಿಮಾ ಇರಬೇಕು ಅಥವಾ ಪಿಕ್ಚರೈಸೇಷನ್ ಹೀಗಾಗಿರಬೇಕು, ಮ್ಯೂಸಿಕ್ ಈ ರೀತಿಯಾಗಿರಬೇಕು, ಮತ್ತೊಂದು ಈ ಥರದ್ದು ಏನಾದ್ರು ಭಾಳ ಅದಕ್ಕೆ ತಕ್ಕ ಹಾಗೇನೆ ಆ ಸಿನಿಮಾ ಮಾಡಿದ್ದಾರೆ. ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲೇ ಆಸ್ಕರನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ರು. ಬಹುಶಃ ಈಗ ಆಸ್ಕರ್ ರೇಸ್ನಲ್ಲಿ ಆಯ್ಕೆ ಆಗಿರುವಂಥದ್ದನ್ನು ನೋಡಿದ್ರೆ ಬಹುಶಃ ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಸೊ ಆ ನಾರ್ಮ್ಸ್ ಮತ್ತೊಂದು ಅದೆಲ್ಲ ಫುಲ್ಫಿಲ್ ಆಗಿದೆ. ಸೊ ಈಗ ರೇಸ್ನಲ್ಲಂತೂ ಇದೆ. ಒಟ್ಟು 201 ಸಿನಿಮಾಗಳಿದೆ. ಭಾರತದ 2 ಸಿನಿಮಾಗಳನ್ನು ಹೊರತುಪಡಿಸಿ ಸುಮಾರು 199 ಸಿನಿಮಾಗಳು, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಕೂಡ ಈ ಪಟ್ಟಿಯಲ್ಲಿವೆ. ಮಂಗಳ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಗಳ, ಈಗ ಈ ರೇಸ್ನಲ್ಲಿ ಕಾಂತಾರ ಚಾಪ್ಟರ್ 1 ಆಯ್ಕೆ ಆಗಿರೋದು, ಇದು ಹೇಗೆ ಆ ಸಿನಿಮಾ ತಂಡಕ್ಕೆ ಜೊತೆಗೆ ಕನ್ನಡಿಗರಿಗೂ ಕೂಡ ಒಂದು ಆಶಾದಾಯಕವಾದಂಥ ಸಂಗತಿ, ಆಸ್ಕರ್ ಸಿಕ್ಬಿಡ್ಬೋದು ಅಂತ ಹೇಳ್ಕೊಂಡು, ಜೊತೆಗೆ ಯಾವ ವಿಭಾಗದಲ್ಲಿ ಏನು ಎತ್ತ ಇದೆ ಅನ್ನೋದು ತಿಳಿದು ಬಂತ? ಅಫ್ಕೋರ್ಸ್ ಮಾಲ್ತೇಶ್, ಕನ್ನಡಿಗರಿಗೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನ್ನಡದ ಸಿನಿಮಾದೊಂದು ಆಸ್ಕರ್ ಗಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ನಿರೀಕ್ಷೆಯಲ್ಲಿದ್ದಾರೆ ಕನ್ನಡಿಗರು ಕೂಡ. ಸೊ ಅದಕ್ಕೊಂದು ಹೆಜ್ಜೆ ಮುಂದಿಟ್ಟಿದೆ ಅಂತ ಹೇಳ್ಬೋದು ಕಾಂತಾರವನ್ನು. ಸೊ ಇಂಡಿಯಾದಲ್ಲಿ 5 ಸಿನಿಮಾಗಳು ಕಾಂತಾರ ಪ್ರವೇಶ ಪಟ್ಟಿಗೆ ಎಂಟ್ರಿಯನ್ನ ಪಡೆದುಕೊಂಡಿರೋದು. ಅದರಲ್ಲಿ ಕಾಂತಾರವನ್ನು, ಜೊತೆಗೆ ಮಹಾವತಾರ ನರಸಿಂಹ, ಹಾಗೆ ತಾನ್ವಿ ದ ಗ್ರೇಟ್, ಸಿಸ್ಟರ್ ಮಿಡ್ ನೈಟ್, ಹಾಗೆ ಟೂರಿಸ್ಟ್ ಫ್ಯಾಮಿಲಿ, ಈ 5 ಸಿನಿಮಾಗಳು ಆಸ್ಕರ್ ಪ್ರವೇಶ ಪಟ್ಟಿಗೆ ಎಂಟ್ರಿಯನ್ನ ಪಡೆದುಕೊಂಡಿರುವಂತದ್ದು. ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹೊಂಬಾಳೆ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಈ ಒಂದು ಕಾಂತಾರವನ್ನು, ಹಾಗೆ ಹೊಂಬಾಳೆ ಸಂಸ್ಥೆ ವಿತರಣೆ ಮಾಡಿರುವಂತಹ ಮಹಾವತಾರ್ ನರಸಿಂಹ, ಈ 2 ಸಿನಿಮಾಗಳು ಆಸ್ಕರ್ ಪ್ರವೇಶ ಪಟ್ಟಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಇನ್ನು ಕಾಂತಾರ 1 ಸಿನಿಮಾ ಅತ್ಯುತ್ತಮ ಸಿನಿಮಾ ಆಗಿ, ಅತ್ಯುತ್ತಮ ಚಿತ್ರವಾಗಿ ಪ್ರವೇಶ ಪಟ್ಟಿಗೆ ಎಂಟ್ರಿ ಕೊಟ್ಟಿದ್ರೆ, ಇನ್ನು ಮಹಾವತಾರ ನರಸಿಂಹ ಸಿನಿಮಾ ಅತ್ಯುತ್ತಮ ಚಿತ್ರ ಜೊತೆಗೆ ಅತ್ಯುತ್ತಮ ಅನಿಮೇಟೆಡ್ ಫ್ಯೂಚರ್ ಫಿಲ್ಮ್ ಆಗಿ ಎಂಟ್ರಿ ಕೊಟ್ಟಿರುವಂತದ್ದು. ಈ ಮೂಲಕ ಹೊಂಬಾಳೆ ಸಿನಿಮಾ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರುವಂತದ್ದು, ಒಂದು ಮೈಲಿಗಲ್ಲನ್ನ ಸಾಧಿಸೋಕೆ ಹೊರಟಿರೋಕೆ ಫಸ್ಟ್ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಸೊ ಇದು ಕನ್ನಡಿಗರಿಗೆ ಒಂದು ಖುಷಿ ವಿಚಾರ ಅಂತಾನು ಹೇಳ್ಬೋದು. ಜೊತೆಗೆ ಎಲ್ಲೋ ಒಂದ್ ಕಡೆ ಒಂದು ನಿರೀಕ್ಷೆ ಇತ್ತು, ಕಾಂತಾರ 1 ಸಿನಿಮಾ ಏನಾದ್ರು ಆಸ್ಕರ್ ಗಳಿಸ್ಕೊಳ್ಬಹುದಾ ಅಂತ ಹೇಳ್ಬಿಟ್ಟು. ಸೊ ಅದು ಈಗ ಅಂದ್ರೆ ಜನರ ಒಂದು ಕನಸು ಈಡೇರಿಸೋ ಒಂದು ಹೆಜ್ಜೆಯಲ್ಲಿ ಇಟ್ಟಿರುವಂತದ್ದು. ಜೊತೆಗೆ ಈ ಒಂದು ಸಿನಿಮಾ ಏನೋ ಒಂದು ಸ್ಪರ್ಧೆಗೆ ಈಗ ಎಂಟ್ರಿ ಕೊಟ್ಟಿರುವಂತದ್ದು. ಈ ಸ್ಪರ್ಧೆಯಲ್ಲಿ 201 ಸಿನಿಮಾಗಳು ಇರುವಂತದ್ದು. ಅದರಲ್ಲಿ ಈ ಸಿನಿಮಾ ಆಸ್ಕರ್ ಗಳಿಸ್ಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಒಟ್ನಲ್ಲಿ ಈ ಒಂದು ವಿಷಯವನ್ನ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ಜೊತೆಗೆ ಕಾಂತಾರ ಟೀಮ್ ಏನಿದೆ ಅದು ಸದ್ಯಕ್ಕೆ ಸೆಲೆಬ್ರೇಟ್ ಮಾಡ್ಕೊಳ್ತಿರುವಂತದ್ದು. ಜೊತೆಗೆ ಕನ್ನಡಿಗರು ಕೂಡ ಈ ಒಂದು ವಿಷಯವನ್ನ ಕೇಳಿ ತುಂಬಾನೇ ಖುಷಿಯಲ್ಲಿ ಇರುವಂತದ್ದು, ಸಂಭ್ರಮಿಸ್ತಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಮಂಗಳ.